ಕಿಶೋರಣ್ಣ, ಏನಮ್ಮ ದೃಷ್ಟಿ? ಕಿಶೋರಣ್ಣ, ನಿಮ್ಮ ಅನುಮಾನ ನಿಜ ಆಯ್ತು. ಇದ್ರ ಹಿಂದೆ ಇರೋ ಕೈ ಬೇರೆ ಯಾರ್ದು ಅಲ್ಲ, ಶರಾವತಿ ಚಿಕ್ಕಮ್ಮವ್ರದು. ಹೌದಾ? ಕನ್ಫರ್ಮಾ? ಹೌದು, ಅದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ರು. ಹೌದಾ? ಆ ಕರೀಮ್ ಅನ್ನೋನು ಅವ್ರ ಕಡೆಯವನೇ ಅಂತೆ. ದೃಷ್ಟಿ ನಮ್ ದೃಷ್ಟಿ ಜೀವನ ಸರಿ ಹೋದಾಗೆ ರೂಪನ್ ಜೀವನನು ಸರಿ ಹೋಗ್ಬಿಟ್ರೆ ಸಾಕು. ನಾನ್ ಸರಿ ಇದ್ರೆ ತಾನೆ ಎಲ್ಲ ಸರಿ ಹೋಗೋದು. ತಲೆಹರಟೆ ಕೊಡ್ತೀನಿ ನೋಡು. ರೂಪ ಏನೇನ್ ಕಷ್ಟಪಟ್ಟಿಯಾಳೆ ಅಂತ ನಿನ್ಗೇನ್ ಗೊತ್ತು? ಆತಾಡ್ತಾನ. ರೂಪಕ್ಕ ಕಷ್ಟ ಕೊಟ್ಟಿರೋದ್ ನೋಡಿದೀನಿ, ಕಷ್ಟಪಟ್ಟಿರೋದ್ ನೋಡೇ ಇಲ್ವಲ್ಲ. ಬುಟ್ಟ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಬರೀ ಇದೇ ಆಗೋಯ್ತು. ಅಮ್ಮ, ದೃಷ್ಟಿ, ಅಮ್ಮ, ರಾಜ, ನೀನೇನ ಇಲ್ಲಿ? ಮನೆಗೇನು ಬೇಕಿತ್ತಮ್ಮ, ತರೋದಿಕ್ ಬಂದಿದೆ. ಓ, ನಾವು ರೂಪಂಗೆ ಮಾತ್ರೆ ತರಬೇಕಾಗಿತ್ತು, ಅದಕ್ಕೆ ಆ ಮೆಡಿಕಲ್ ಶಾಪ್ ಹೋಗ್ತಾ ಇದ್ವಿ. ಅಮ್ಮ, ಅಕ್ಕ ಹೇಗಿದ್ದಾಳೆ? ಅವಳೊಬ್ಳನ್ನೇ ಯಾಕೆ ಬಿಟ್ಟು ಬಂದೆ? ರಾಜನಾದ್ರೂ ಅಕ್ಕನ ಜೊತೆ ಇರಿಸ್ಬಾರ್ದಲ್ವಾ? ಇವನ್ ಸಹವಾಸನೇ ಸರಿಗಿಲ್ಲ. ಅವಳಿಗೆ ಚುಚ್ಚಿ ಚುಚ್ಚಿ ಅಂತಾರ್ತಾನೆ ಕಣ ಇವನು. ರಾಜ, ಹಾಗೆಲ್ಲ ಮಾಡ್ಬಾರ್ದು. ನೀನ್ ಸುಮ್ನೆ ಯಾಕ? ಅವಳಿಗೆ ಹಾಗೆ ಮಾಡ್ಬೇಕು. ಕಾಯಿದ್ಮೇಲೆ ಬರೆ ಹಾಕೋದು ಮನುಷ್ಯತ್ವದ ಲಕ್ಷಣ ಅಲ್ಲ ಕಣೋ. ಹಾಗಂತ ತಪ್ಪು ಮಾಡಿದ್ರು ಸುಮ್ನೆ ಇರ್ಬೇಕಾ? ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಹಾಗಂತ ನಾಲ್ಗೆ ಮೇಲೆ ಮುಳ್ಳಿಟ್ಕೊಂಡು ಮಾತಲ್ಲೇ ಚುಚ್ಚಬಾರ್ದು ಅಲ್ವಾ? ಏನೇ ಹೇಳು, ನೀನ್ ಸ್ವಲ್ಪ ಜಾಸ್ತಿನೇ ಒಳ್ಳೆವಳು. ನೀ ಹೇಳ್ತಿರೋದು ನಿಜ ರಾಜ. ನಮ್ ದೃಷ್ಟಿ ತುಂಬಾ ತುಂಬಾ ಒಳ್ಳೆವಳು. ಅದಕ್ಕೆ ನಾನು ಎಷ್ಟೇ ಅನ್ಯಾಯ ಮಾಡಿದ್ರು ನನ್ನನ್ನ ಪ್ರಶ್ನೆ ಮಾಡ್ಲಿಲ್ಲ. ಅಮ್ಮ, ಏನಿದ್ ನಿನ್ ಮಾತು? ಈಗ ಅಂತದ್ ಏನೂ ಆಗಿಲ್ಲ, ಬಿಡು. ಇನ್ನೇನಾಗ್ಬೇಕು ಕಂದ? ನೀನ್ ಅಂದಕ್ಕೆ ಮಸಿ ಬೆಳೆದು ನಿನ್ ಭವಿಷ್ಯನೇ ಕತ್ಲೆ ಮಾಡ್ಬಿಟ್ಟೆ ನಾನು. ಈ ಅಂದನ ಹೊತ್ಕೊಂಡು ಮೆರಿಬೇಕಾಗಿದ್ ನೀನು, ಆದ್ರೆ ಮಸಿ ಬೆಳೆದು ನಾನು ಕೊರಗು ಹಾಗೆ ಮಾಡ್ಬಿಟ್ಟ ಕಣೆ. ಅಮ್ಮ, ಪ್ಲೀಸ್ ಅಳ್ಬೇಡಮ್ಮ. ಹುಡ್ಕಂದ, ಮಕ್ಕಳಿಗೆ ಕಷ್ಟ ಬಂದ್ರೆ ತಾಯಿ ಆದವಳು ಆ ಕಷ್ಟನ ತಾನು ಹೊಡ್ತಾಳೆ ಕಣೆ. ಆದ್ರೆ ನಾನು ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಅಮ್ಮ, ಅಂತ ಅನ್ಯಾಯ ಏನಾಗಿದೆ ಇಲ್ಲಿ? ನೋಡು, ನೀನ್ ಮಾಡಿದ ಉದ್ದೇಶ ಒಳ್ಳೇದೇ ಇತ್ತು, ಅದಕ್ಕೆ ಇವತ್ತು ಒಳ್ಳೇದೇ ಆಗಿದ್ಯಮ್ಮ. ಆದ್ರೂ ನನ್ನಿಂದ ನೀನು ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ಯಾ ಕಣೆ. ದಯವಿಟ್ಟು ನನ್ ಕ್ಷಮಿಸ್ಬಿಡೆ. ತಾಯಿ ಆದವಳಿಗೆ ಕೊಟ್ಟು ಗೊತ್ತೇ ಹೊರತು ಮಕ್ಕಳಿಂದ ಕಿತ್ಕೊಂಡಲ್ಲ ಅಮ್ಮ. ನೀನಿಲ್ದೆ ನಾನಿಲ್ಲಮ್ಮ, ನಿನ್ನಿಂದಾನೇ ನಾನು. ಈ ದೇಹ ನೀನ್ ಕೊಟ್ಟು ಭಿಕ್ಷೆ ಅಮ್ಮ ನನಗೆ. ಕಂದ, ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಾನು ನನ್ನ ಗಂಡ ಮೊದ್ಲಿಗಿಂತ ಚೆನ್ನಾಗೇ ಇದ್ದೀವಿ. ಅವ್ರು ನನ್ನ ಒಪ್ಕೊಂಡಿದ್ದಾಳೆ. ಈಗ ನೀನ್ ಖುಷಿಯಾಗಿರು. ಎಲ್ಲ ಬಿಟ್ಟು ಆಗಿರೋದ್ನೇ ನೆನ್ಪು ಮಾಡ್ಕೊಂಡು ಕೊರಗ್ತಾ ಇರ್ಬೇಡ ನೀನು. ಅಕ್ಕ, ನಿಜವಾಗ್ಲೂ ಅಮ್ಮನ ಮೇಲೆ ಬೇಜಾರಿಲ್ವಾ? ಬೇಜಾರೇನೂ ಇಲ್ಲ. ಆದ್ರೂ ಅಮ್ಮ ಯಾಕೆ ನನ್ಗೆ ಮಸಿ ಬೆಳೀತಿದ್ದಾಳೆ? ಅಕ್ಕ ಏನೋ ತಪ್ಪು ಮಾಡಿದ್ಲು ಅಂತ ನಾನು ತಪ್ಪು ಮಾಡ್ಬಿಡ್ತೀನ ಅಂತ ಅನಿಸ್ತಿತ್ತು. ಆದ್ರೆ ಆ ಪೊಲೀಸು ನಮ್ ಜೊತೆ ನಡ್ಕೊಂಡಿದ್ ರೀತಿ, ಅಕ್ಕ ಪಕ್ಕದಲ್ಲಿ ಪೋಲಿಗಳ ಕಾಟ ಎಲ್ಲ ನೋಡಿದ್ಮೇಲೆ ಅಮ್ಮನ ನಿರ್ಧಾರ ಸರಿ ಅನ್ಸ್ತು. ಆಗ ನಮ್ಗೆ ಅದ್ ಬಿಟ್ರೆ ಬೇರೆ ಏನ್ ದಾರಿ ಇತ್ತು ಹೇಳು? ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಆ ವಯ್ಯಂಗೆ ಧೈರ್ಯ ಇದ್ರೆ ಈಗ ಬರ ಕೇಳು. ನಮ್ ಭಾವ ಅವ್ನ್ ಗೋಟಿ ತೆಗ್ಬಿಡ್ತಾರೆ. ನಮ್ ಭಾವನ್ ದಾಟಿ ನಮ್ಮ ಅಕ್ಕನ ಯಾರು ಮುಟ್ಟಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅಯ್ಯೋ ತರ್ಲೆ, ಇದು ಸರಿಯಾಗಿ ಹೇಳ್ದೆ ನೋಡು. ಕೊನೆಗೂ ಈ ಮಾಣಿಕ್ಯ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ತು.
ನೇತ್ರ ನೀನನ್ನ ಮಾತಾಡ್ಸೋಕ್ ಬರದೆ ಜಗಳ ಮಾಡಕ. ಮತ್ತೆ ನಿನ್ನಂತವನ್ನ ಪ್ರೀತಿಸಿದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ಹೋಗಿ ಹೋಗಿ ನಾನ್ ನಿನ್ನ ಪ್ರೀತಿಸಿದ್ಮೇಲೆ ನನಗ್ ಬುದ್ಧಿ ಇಲ್ಲ. ನೇತ್ರ ಸ್ಟಾಪ್ ಇಟ್. ನಾನು ಸಾಯೋವರೆಗೂ ಇದೇ ತರ ಮಾತು ಹೇಳಿ ಹೇಳಿ ನನ್ನ ಚುಚ್ಚುತ್ತಾನೆ ಇರು. ಬಜ್ರಂಗಿ, ದತ್ತಿನ ಕಳ್ಕೊಳ್ಳೋ ಭಯದಲ್ಲಿ ನೀವು ನನ್ನ ಕಳ್ಕೋಬೇಕಾಗತ್ತೆ. ನಾನ್ ಜೀನ್ ಮಾಡ್ಕೋತೀನಿ ಅಂತ ನಿನ್ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಜ್ರಂಗಿ, ನೇತ್ರ ಏನ್ ಮಾಡ್ತಿದ್ದೀನಿ ನೀನು? ಬಜ್ರಂಗಿ ಬಿಡು. ನೇತ್ರ ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ನೇತ್ರ ಬಿಡು ಇದನ್ನ. ಸಾಕು, ಕೊಡು ಬಜ್ರಂಗಿ. ನೇತ್ರ ಬಿಡು. ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ, ನನ್ ಟೆನ್ಷನ್ ನನ್ಗೆ ಅರ್ಥ ಆಗ್ತಿಲ್ಲ. ನನ್ ಸತ್ ಮೇಲೆ ನನ್ ಸಮಾಧಿ ಮುಂದೆ ಕುತ್ಕೊಂಡು ನಾನು ಲೆಕ್ ಮಿಠಾಯಿ ಬಜರಂಗಿ ಕೊಡು. ನೇತ್ರ ಸ್ಟಾಪ್ ಇಟ್. ಸ್ಟಾಪ್ ಇಟ್. ನನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಮುಟ್ಟೋದು ಅಷ್ಟ್ ಸುಲಭ ಅಲ್ಲ. ನನ್ ಹತ್ರ ಸೆಂಟಿಮೆಂಟ್ ಅನ್ನೋ ಆಯುಧ ಇದೆ, ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನಿಗೆ ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಹಾಗೆಲ್ಲ ಮಾಡೋವರ್ಗು ನಾನೇನ್ ಕೈ ಕಟ್ಕೊಂಡು ಕೂತಿರ್ತೀನ? ಏನೇ ಮಾಡ್ತೀಯ ನೀನು? ಉದ್ದೇಶ ಏನು, ನೀವೇನು ಅನ್ನೋದನ್ನ ನನ್ ಗಂಡನ್ಗೆ ಹೇಳ್ತೀನಿ. ನಿನಗನ್ಸುತ್ತಾ ಅವನ್ ನಿನ್ನ ನಂಬ್ತಾನೆ ಅಂತ? ಬಣ್ಣ ಕಳ್ಸ್ ಬಿದ್ಮೇಲೂ ನಿನ್ನ ಒಪ್ಕೊಂಡಿದ್ದಾನೆ. ಈಗ ನೀನೇನಾದ್ರೂ ನನ್ನ ವಿರುದ್ಧ ಹೇಳೋದಕ್ ಹೋದ್ರೆ ನಿನ್ನ ಒದ್ದು ಹೊರಗೆ ಹಾಕ್ತಾನೆ. ಒಬ್ಳು ತೊಲಗ್ಬಿಟ್ರೆ ಅವನ್ ಜೀವನನ ಹಾಳು ಮಾಡೋದು ತುಂಬಾ ಈಸಿ. ಚಿಕ್ಕಮ್ಮೋರೆ, ನನ್ ಗಂಡ ಕಿರ್ಚಿ ಕಿರ್ಚಿ ಸುಮ್ನೆ ಗಂಟ್ಲು ಹಾಳು ಮಾಡ್ಕೋಬೇಡ. ನಿನ್ ಗಂಡನ ಜೋಪಾನವಾಗಿ ನೋಡ್ಕೊ. ರೌಡಿಸಮ್ ಅಲ್ಲಿರೋರ್ಗೆ ವೈರಿಗಳು ಜಾಸ್ತಿ. ಅದ್ರಲ್ಲೂ ನಿನ್ ಗಂಡನ್ಗೆ ಮನೆ ಒಳಗೆ ಮನೆ ಹೊರಗೆ ಇನ್ನೂ ಶತ್ರುಗಳು ಜಾಸ್ತಿ ಇದ್ದಾರೆ. ದತ್ತು ಬಗ್ಗೆ ಜೋಪಾನ ಚೆನ್ನಾಗಿ ನೋಡ್ಕೊ. ಅಂದ್ರೆ ನನ್ ಗಂಡಂಗೇನೋ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಕಾದ್ ನೋಡು. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಕಿಶೋರಣ್ಣ, ಏನಮ್ಮ ದೃಷ್ಟಿ? ಕಿಶೋರಣ್ಣ, ನಿಮ್ಮ ಅನುಮಾನ ನಿಜ ಆಯ್ತು. ಇದ್ರ ಹಿಂದೆ ಇರೋ ಕೈ ಬೇರೆ ಯಾರ್ದು ಅಲ್ಲ, ಶರಾವತಿ ಚಿಕ್ಕಮ್ಮವ್ರದು. ಹೌದಾ? ಕನ್ಫರ್ಮಾ? ಹೌದು, ಅದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ರು. ಹೌದಾ? ಆ ಕರೀಮ್ ಅನ್ನೋನು ಅವ್ರ ಕಡೆಯವನೇ ಅಂತೆ. ಅಕ್ಕನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಕಿಡ್ನಾಪ್ ಮಾಡಿಸಿದ್ದು, ಎಲ್ರೂ ಒಂದೇ ಜಾಗಕ್ಕೆ ಸೇರೋ ಹಾಗೆ ಮಾಡಿದ್ದು ಎಲ್ಲ ಮೊದಲೇ ಪ್ಲಾನ್ ಅಂತೆ. ಹೌದಾ? ಛೇ, ಅವಳು ರೆಡ್ ಸಾರಿ ಉಟ್ಟ ಅನುಮಾನ ಬಂತು. ಒಟ್ನಲ್ಲಿ ಯಾರು ನೆಮ್ಮದಿಯಾಗಿರ್ಬಾರ್ದು ಅವಳಿಗೆ. ಅಷ್ಟೇ ಅಲ್ಲ ಕಿಶೋರಣ್ಣ, ದತ್ತನ್ನ ಸುಮ್ಮನೆ ಬಿಡಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ. ಒಂದು ಪ್ರಯತ್ನ ಸೋತ್ರೇನು ಕಿಂತ 10 ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ರು. ಛೇ, ಅವಳು ಏನ್ ಮಾಡಿದ್ರು ಬದಲಾಗೋದೇ ಇಲ್ವಾ? ಅವ್ರಿಗೆ ನನ್ನ ಗಂಡನ ಮೇಲೆ ತಮ್ಮ ಅನ್ನೋ ಭಾವನೆನೇ ಇಲ್ಲ ಕಿಶೋರಣ್ಣ. ಸಾವುಗೋಸ್ಕರ ಕಾಯ್ತಿದ್ದೀನಿ ಅಂದ್ರು. ಇಲ್ಲ ದೃಷ್ಟಿ, ಹೀಗೆ ಇದ್ರೆ ಆಗಲ್ಲ. ನೀನ್ ದತ್ತನ ಹತ್ರ ಹೇಳಲೇಬೇಕು. ಅದು ಆಗೋ ಕೆಲಸ ಆಗಿದ್ರೆ ಯಾವಾಗ್ಲೂ ಮಾಡ್ತಿದ್ದೆ. ದೃಷ್ಟಿ, ನೀನ್ ಹೇಳಿದ್ರೆ ನಂಬ್ತಾನೆ. ನಂಬೋ ಪ್ರಶ್ನೆ ಅಲ್ಲ ಕಿಶೋರಣ್ಣ. ನನ್ಗೆ ಯಾರೂ ಇಲ್ಲ ಅಂತ ಮೊದಲೇ ನನ್ನ ಗಂಡ ಕೊರಗ್ತಾರೆ. ಅಕ್ಕನ ಮೇಲೆ
ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಂಥವ್ರು ಹೀಗೆ ಅಂತ ಗೊತ್ತಾದ್ರೆ ತಡ್ಕೋತಾರ? ಹೌದು, ನಮ್ಮ ದತ್ತ ನೋಡೋದಕ್ಕೆ ಮಾತ್ರ ರೌಡಿ ಒರಟ, ಆದ್ರೆ ಅವನ ಮನ್ಸು ಪ್ರೀತಿಗೋಸ್ಕರ ಹಮ್ಮಿಸೋ ಪುಟ್ಟ ಮಗು. ಶರಾವತಿ ಚಿಕ್ಕಮ್ಮವ್ರಿಗೆ ನನ್ನ ಗಂಡಿನ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ದ್ವೇಷ ಇದೆ ಅಂತ ಗೊತ್ತಿರ್ಲಿಲ್ಲ ಕಿಶೋರಣ್ಣ. ಈಗ ನನ್ನ ಗಂಡಂಗೆ ಏನ್ ಮಾಡ್ತಾರೋ ಏನು ಅಂತ ಭಯ ಆಗ್ತಿದೆ. ದೃಷ್ಟಿ, ದತ್ತ ಬಾಯಿ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ನೀನೇನು ತಲೆ ಕೆಡ್ಸ್ಕೋಬೇಡ. ನೀವೇ ಹೇಳಿದ್ರಿ ಮನೆ ಒಳಗೆ ಇರೋ ಶತ್ರುಗಳು ಎಷ್ಟು ಡೇಂಜರಸ್ ಅಂತ. ಅದರಲ್ಲೂ ಈ ಶರಾವತಿ ಚಿಕ್ಕಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತು. ಅದು ನಿಜಾನೇ. ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳನ್ನ ನಂಬೋದಕ್ಕಾಗಲ್ಲ. ಈಗ ಏನ್ ಮಾಡೋದು ಕಿಶೋರಣ್ಣ? ನಮ್ಗಿರೋದು ಒಂದೇ ದಾರಿ, ಎಚ್ಚರಿಕೆಯಿಂದ ಇರೋದು. ಈ ಶರಾವತಿ ಯಾವಾಗ ಏನ್ ಮಾಡ್ತಾಳೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ನೀನು ಆದಷ್ಟು ಅವಳ ಮೇಲೆ ಒಂದು ಕಣ್ಣಿಟ್ಟಿರು ದೃಷ್ಟಿ. ಜೊತೆಗೆ ನನ್ನ ಗಂಡನ ಕಡೆಗೂ ಹೆಚ್ಚು ಗಮನ ಕೊಡ್ಬೇಕು. ಆ ಕರಿ ಮೊದಲೇ ಸಲ ನಿನ್ ಗಂಡನ್ ಭೇಟಿ ಆದಾಗಲೇ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ ದೃಷ್ಟಿ. ಇನ್ಮೇಲೆ ಈ ತಪ್ಪು ಮಾಡಲ್ಲ. ಮೈಯೆಲ್ಲ ಕಣ್ಣಾಗಿದ್ದು ನನ್ನ ಗಂಡನ್ನ ನೋಡ್ಕೋತೀನಿ. ರೀ ರೀ ಅದು ಯಾವುದು? ಅದು ಏನು ಯಜಮಾನ್ತಿ? ಅದು ನೀವು ಲೈಟ್ ಆಫ್ ಮಾಡಲ? ಅದಲ್ಲ ರೀ, ಮತ್ತೆ ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಡೌಟ್ ಯಜಮಾನ್ತಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ರೀ ಹಾಗೆಲ್ಲ ಮಾತಾಡಬಾರ್ದು. ಸರಿ, ಅದೇನು ಹೇಳು. ನೀವು ನನಗೋಸ್ಕರ ಮೊದ್ಲಿನ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಆಗ್ತೀರಾ?